ಸಮಾಜ ಸುಧಾರಕರು ದೇಶದ ಅಭಿವೃದ್ಧಿಗೆ ದುಡಿದ ಗಣ್ಯರ ಬಗ್ಗೆ ಯುವ ಜನತೆಗೆ ತಿಳಿಸುವ ನಿಟ್ಟಿನಲ್ಲಿ ಕೌಶಲ್ಯಾಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ ಮುರಳೀಧರ ಹಾಲಪ್ಪ ಸ್ಥಾಪಿತ ಹಾಲಪ್ಪ ಪ್ರತಿಷ್ಠಾನ ಪ್ರತಿ ವರ್ಷ ಒಂದೊಂದು ಶಾಲಾ ಕಾಲೇಜುಗಳಲ್ಲಿ ಬ್ರಹ್ಮರ್ಷಿ ನಾರಾಯಣ ಗುರು, ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಹಾಗೂ ಮಾಜಿ ಮುಖ್ಯಮಂತ್ರಿ ದೇವರಾಜ ಅರಸು ಅವರ ಜನ್ಮದಿನಾಚರಣೆಯನ್ನು ಆಚರಿಸಿಕೊಂಡು ಬರುತ್ತಿದೆ. ಕಾರ್ಯಕ್ರಮಕ್ಕೂ ಮುನ್ನ ಮಕ್ಕಳಿಗೆ ಸ್ಪರ್ಧೆಗಳನ್ನು ಏರ್ಪಡಿಸಿ ವಿದ್ಯಾರ್ಥಿಗಳು ಮಹನೀಯರ ಬಗ್ಗೆ ಹೆಚ್ಚು ತಿಳಿಯುವಂತೆ ಮಾಡಲಾಗುತ್ತಿದೆ. ಈ ಮೂರು ಮಹನೀಯರು ನೀಡಿದ ಕೊಡುಗೆಗಳು ಜನತೆಗೆ ತಿಳಿಯುವಂತೆ ಮಾಡುವುದೇ ನಮ್ಮ ಹಾಲಪ್ಪ ಪ್ರತಿಷ್ಠಾನದ ಧ್ಯೇಯೋದ್ದೇಶವಾಗಿದೆ. ಅದರಂತೆ ಈ ವರ್ಷ ನಮ್ಮ ಹಾಲಪ್ಪ ಪ್ರತಿಷ್ಠಾನದಿಂದ ತುಮಕೂರು ನಗರದ ಎಂಪ್ರೆಸ್ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನಲ್ಲಿ ದೇವರಾಜು ಅರಸು ಅವರ ಜನ್ಮ ಜಯಂತಿ ಕಾರ್ಯಕ್ರಮದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಕೌಶಲ್ಯಾಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ ಮುರಳೀಧರ ಹಾಲಪ್ಪ ತಿಳಿಸಿದ್ದಾರೆ. ಪ್ರತಿಯೊಬ್ಬರೂ ನಮ್ಮ ಜೀವನದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿಡಬೇಕಾಗಿರೋಂಥ ದಿವಸ ಬ್ರಹ್ಮಶ್ರೀ ನಾರಾಯಣ ಗುರುಗಳು ನಮ್ಮ ರಾಜ್ಯ ಕಂಡಂಥ ಪ್ರಗತಿಪರ ಸಾಧನೆಗಳ ಸರದಾರ ಶ್ರೀಯುತ ಡಿ ದೇವರಾಜ್ ಅರಸೂರವರು ಯುವಕರ ಅಚ್ಚುಮೆಚ್ಚು. ನಾವೇನಾದರೂ ಇವತ್ತು ಬೇರೆ ಬೇರೆ ಪಾಶ್ಚಿಮಾತ್ಯ ದೇಶಗಳಿಗೆ ಸೆಟ್ ಹೊಡೆದು ನಿಂತ್ಕೊಳ್ಬೇಕು ಅಂತ ಹೇಳಿದರೆ ನಮ್ಮ ಕೈಯಲ್ಲಿ ಮೊಬೈಲ್ಗಳು ಇಟ್ಕೊಂಡು ಕ್ಷಣಾರ್ಧದಲ್ಲಿ ಪ್ರಪಂಚದ ಯಾವ ಮೂಲೆ ಬೇಕಾದರೂ ಸಂಪರ್ಕ ಮಾಡುವಂಥ ಮೊಬೈಲ್ ತಂತ್ರಜ್ಞಾನ ಕಂಡುಹಿಡಿದಿದ್ದು ನಮ್ಮ ಭಾರತ ದೇಶಕ್ಕೆ ತಂದಿದ್ದರೆ, ನಿಮಗೆಲ್ರಿಗೂ 18ನೇ ವರ್ಷಕ್ಕೆ ಮತದಾನದ ಹಕ್ಕು ಕೊಟ್ಟಿದ್ರೆ, ಜಿಲ್ಲಾ ಪಂಚಾಯತ್, ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್, ಈಗ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಕರ್ನಾಟಕದಲ್ಲಿ ಏನು ಮಾಡಿದ್ವಿ ನಾವು, ಅದನ್ನು ಪೂರ್ತಿ ದೇಶದಾದ್ಯಂತ ಪ್ರತಿಯೊಂದು ರಾಜ್ಯದಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಳಿಸ್ಕೊಂಡಿದ್ರೆ, ಈ ಎಲ್ಲದಕ್ಕೂ ಕಾರಣಕರ್ತರು ರಾಜೀವ್ ಗಾಂಧಿಯವರು, ನಮ್ಮ ಪ್ರಧಾನಿಗಳಾಗಿದ್ದರು. ಅವರೆಲ್ಲರ ಹುಟ್ಟಿದ ದಿವಸ ಇವತ್ತು. ನಮ್ಮೆಲ್ಲರಿಗಿಂತ ಹೆಚ್ಚಿಗೆ ನೀವುಗಳು ನಿನ್ನೆ ಮೊನ್ನೆ ಎಲ್ಲ ಇದನ್ನು ಚರ್ಚಾ ಸ್ಪರ್ಧೆ ಮಾಡಿ, ಭಾಷಣ ಸ್ಪರ್ಧೆ ಮಾಡಿ, ಪ್ರಬಂಧದಲ್ಲೂ ಸಹಿತ ತಾವುಗಳೆಲ್ಲರೂ ಭಾಗವಹಿಸಿದ್ದೀರ. ನಿಮ್ಮ ಮುಖಾಂತರನೇ ಆ ವಿಷಯಗಳು ಹೊರಗಡೆ ನಿಮ್ಮ ಸ್ನೇಹಿತರಿಗೆ, ಮಾಧ್ಯಮದವರಿಗೆ, ಹೊರಗಿನ ಪ್ರಪಂಚಕ್ಕೆ ಗೊತ್ತಾಗಲಿ ಅಂತ ನಾನು ಭಾವಿಸ್ಕೊಂಡು ಈ ಮೂಲಕ ಇವತ್ತಿಲ್ಲಿ ಕಾಲೇಜಿನಲ್ಲಿ ಪ್ರತಿ ವರ್ಷ ಒಂದೊಂದು ಕಾಲೇಜಿನಲ್ಲಿ ನಾವು ಈ ಕಾರ್ಯಕ್ರಮನ ಆಯೋಜನೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ವರ್ಷ ಎಂಪ್ರೆಸ್ ಕಾಲೇಜಲ್ಲಿ ನಮ್ಮ ಸೌಭಾಗ್ಯ ಅತ್ಯಂತ ಯಶಸ್ವಿಯಾಗಿ ಕಾರ್ಯಕ್ರಮನ ಆಯೋಜನೆ. ಉಪನ್ಯಾಸಕ ಜಯಶೀಲ ಮಾತನಾಡಿ, ಕೇರಳದಲ್ಲಿ ನಾರಾಯಣ ಗುರುಗಳು, ತಮಿಳುನಾಡಿನಲ್ಲಿ ಪೇರಿಯಾರ್, ಕರ್ನಾಟಕದಲ್ಲಿ ಬಸವಣ್ಣನವರು ಮಾಡಿದ ಸಾಮಾಜಿಕ ಕ್ರಾಂತಿ ಅದ್ವಿತೀಯವಾಗಿದ್ದು, ಬ್ರಹ್ಮರ್ಷಿ ನಾರಾಯಣ ಗುರುಗಳು ಒಬ್ಬರೇ ದೇವರ ಹೆಸರಿನಲ್ಲಿ ಅಂದಿನ ಸಾಮಾಜಿಕ ಪಿಡುಗುಗಳ ವಿರುದ್ಧ ಹೋರಾಡಿದವರು. ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವಲ್ಲಿ, ಜಾತಿ ವ್ಯವಸ್ಥೆಯ ನಿರ್ಮೂಲನೆಗೆ ದುಡಿದವರು. ದಿವಂಗತ ರಾಜೀವ್ ಗಾಂಧಿ ದೇಶವನ್ನ ವಿಜ್ಞಾನ ಮತ್ತು ತಂತ್ರಜ್ಞಾನದ ಮೂಲಕ ಕಟ್ಟಲು ಮುಂದಾದವರು. ಇಂದು ನಾವೆಲ್ಲರೂ ಉಪಯೋಗಿಸುವ ಟಿವಿ, ಮೊಬೈಲ್ಗೆ ಮುನ್ನುಡಿ ಬರೆದವರು ರಾಜೀವ್ ಗಾಂಧಿ. ಹಾಗೆಯೇ ಉಳುವವನೇ ಭೂ ಒಡೆಯ ಎಂಬ ಕ್ರಾಂತಿಕಾರ ಕಾಯ್ದೆ ತಂದು ಆ ಮೂಲಕ ನಾಡಿನ ಜನರು ಭೂಮಿಯ ಹಕ್ಕು ಪಡೆಯಲು ಕಾರಣಕರ್ತರಾದವರು. ದೇವರನ್ನ ಯುವ ಜನತೆಗೆ ಪರಿಚಯಿಸುವ ಕೆಲಸ ಮಾಡುತ್ತಿರುವ ಹಾಲಪ್ಪ ಪ್ರತಿಷ್ಠಾನದ ಕೆಲಸ ಶ್ಲಾಘನೀಯ ಎಂದರು. ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಹಿನ್ನೆಲೆಯಲ್ಲಿ ಪ್ರಬಂಧ ಸ್ಪರ್ಧೆ ಮತ್ತು ಭಾಷಣ ಸ್ಪರ್ಧೆಯನ್ನು ಕೂಡ ಏರ್ಪಡಿಸಲಾಗಿತ್ತು. ಅದರಲ್ಲಿ ಈಗಾಗಲೇ ಬಹುಮಾನವನ್ನು ಕೂಡ ಕೆಲವರೆಲ್ಲ ಸ್ವೀಕರಿಸಿದ್ದಾರೆ. ಹಾಗಾಗಿ ಈ ವೇದಿಕೆಯಲ್ಲಿ ಇರ್ತಕ್ಕಂಥ ಮುರಳೀಧರ ಹಾಲಪ್ಪನವರೇ ಹಾಗೂ ಇಲ್ಲಿ ಇರ್ತಕ್ಕಂಥ ನಮ್ಮ ಉಪನ್ಯಾಸಕ ಮಿತ್ರರೇ ಹಾಗೂ ವಿವಿಧ ಪತ್ರಕರ್ತವರೇ ಮಿತ್ರರೇ ಹಾಗೂ ಮಕ್ಕಳೇ, ಬೇರೆ ಬೇರೆ ಕಡೆಯಿಂದ ಬಂದಿರತಕ್ಕಂಥ ಆಗಮಿಸ್ತಕ್ಕಂಥ ಗಣ್ಯರೇ, ಈಗಾಗಲೇ ಮಕ್ಕಳು ಕೂಡ ಈ ಒಂದು 3 ಜನಗಳ ಬಗ್ಗೆ ಎಲ್ಲ ಮಾತಾಡಿದ್ದಾರೆ. ಹಾಗೆ ನಮ್ಮ ಜಯಶೀಲ ಅವರು ಕೂಡ ಈ ಮಹಾಚೇತನಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದ್ದಾರೆ. ಮಕ್ಕಳ ನಾವು ನೋಡಿ ಫೋಟೋ ಇಟ್ಟು ಎಲ್ಲ ಪೂಜೆ ಮಾಡ್ತಾಯಿದ್ದೀವಿ ಅಂತಂದರೆ ಇವರ ಕೊಡುಗೆ ಏನು ಅಂತೇಳಿ ನಾವು ಅರ್ಥ ಮಾಡ್ತಾ ಇರ್ತೀವಿ. ಸಮಾಜಕ್ಕೆ
ನಾವು ಇವರನ್ನ ಸ್ಮರಿಸ್ತೀವಿ ಅಂತಂದ್ರೆ ಅವರು ಸಮಾಜಕ್ಕೋಸ್ಕರ ಏನ್ ಬಿಟ್ಟೋಗಿದ್ದಾರೆ ಅನ್ನೋದನ್ನ ನಾವು ನೆನೆಸ್ಕೋಬೇಕಾಗುತ್ತೆ. ಭಾಷಣ ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿನಿಯರಿಗೆ ಮುರಳೀಧರ ಹಾಲಪ್ಪ ಬಹುಮಾನ ಮತ್ತು ಪ್ರಶಸ್ತಿ ಪತ್ರ ವಿತರಣೆ ಮಾಡಿದ್ದಾರೆ. ವೇದಿಕೆಯಲ್ಲಿ ಪ್ರಾಂಶುಪಾಲರಾದ ಪ್ರೊಫೆಸರ್ ಮಲ್ಲಯ್ಯ, ಉಪನ್ಯಾಸಕರಾದ ಡಾಕ್ಟರ್ ಎಚ್.ಎಂ. ಸದಾಶಿವಯ್ಯ, ಸಿದ್ದಪ್ಪ, ಎನ್. ಜಯಶೀಲ, ಮುಖಂಡರಾದ ಬ್ರಹ್ಮಾನಂದ ರೆಡ್ಡಿ, ಆದಿಲ್ ಖಾನ್, ಶಹಬುದ್ದೀನ್, ತೇಸಿ, ವೆಂಕಟೇಶ್, ಸುಕನ್ಯಾ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ಸ್ಥಳೀಯ ಸುದ್ದಿಗಳಿಗಾಗಿ ನಮ್ಮ ತುಮಕೂರು ಎಕ್ಸ್‌ಪ್ರೆಸ್ ನ್ಯೂಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.